ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ನಾನು ನಿಮ್ಮ ಮುಂದೆ ಅಕ್ಕ ನಾಗಮ್ಮನವರ ಒಂದು ವಚನ ವಿಶ್ಲೇಷಣೆ ಹೇಳುತ್ತೇನೆ. ಅಕ್ಕ ನಾಗಮ್ಮ ಬಸವಣ್ಣರ ಹಿರಿಯ ಸಹೋದರಿ. ಮನದೊಡೆಯ ಮಹಾದೇವ ಮನವ ನೋಡಿಹೆನೆಂದು ಮನುಜರ ಕೈಯಿಂದ ಒಂದೊಂದು ನುಡಿಸುವನು. ಇದಕ್ಕೆ ಕಳವಳಿಸದಿರು ಮನವೇ, ಕಾತರಿಸದಿರು ತನುವೇ, ನಿಜವ ಮರೆಯದಿರು ಕಂಡ ನಿಶ್ಚಿಂತನಾಗಿರು ಮನವೇ. ಬಸವಣ್ಣ ಪ್ರಿಯ ಚನ್ನಸಂಗಯ್ಯನು ಬೆಟ್ಟ ನಿಂತ ಅಪರಾಧವನು ಒಂದು ಬೊಟ್ಟಿನಲ್ಲಿ ತೊಡೆವನಂತ ಹೇಳ್ತಾರೆ. ಮನದೊಡೆಯ ಮಹಾದೇವ ಮನವ ನೋಡಿದೆನೆಂದು ಮನುಜರ ಕೈಯಿಂದ ಒಂದೊಂದು ನುಡಿಸುವನು ಅಂತ ಅವರು ಹೇಳ್ತಾರೆ. ದೇವರು ಸಕಲ ಜೀವರಾಶಿಯ ಹೃದಯದಲ್ಲಿರುವನು. ಕಲ್ಲು ಮಣ್ಣುಗಳಲ್ಲಿ ಇಲ್ಲ, ಭವದಲ್ಲಿ ಹುಟ್ಟಿದ ಬಳಿಕ ಸತ್ಯಶುದ್ಧ ಕಾಯಕ ಮಾಡುತ್ತಾ ಸನ್ಮಾರ್ಗದಲ್ಲಿ ತೊಡಗಿ ಆತ್ಮಸಾಕ್ಷಿಯಾಗಿ ಬದುಕುವಾಗ ಮಹಾದೇವನು ಮನವ ಪರೀಕ್ಷಿಸಲು ವಿಧವಾದ ಅಂದರೆ ಸಿರಿತನ, ಬಡತನ, ರೋಗ ರುಚಿನ, ಅಪಮಾನ, ನಿಂದೆ ಇವೆಲ್ಲವನ್ನ ಕೊಟ್ಟು ಆ ಪರಮಾತ್ಮ ನಮಗೆ ಪರೀಕ್ಷೆ ಮಾಡುತ್ತಾನೆ ಅಂತ ಹೇಳ್ತಾರೆ ಅವರು. ಅಕ್ಕ ಮಾದೇವಿ ಹೇಳುವಂತೆ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನವಾಗಿರಬೇಕು ಎಂಬಂತೆ ಅದರಂತೆ ಜೇಡರದಾಸಮಯ್ಯನು ಒಂದು ಕಡೆ ಹೇಳ್ತಾರೆ, ದೇವರು ಭಕ್ತರನ್ನು ಚಿನ್ನದಂತೆ ಒರೆದು ಕಬ್ಬಿನ ಕೋಲಿನಂತೆ ಅರೆದು ತಿರುವಂತೆ ಮಾಡುವ, ಇದಕ್ಕೆಲ್ಲ ಬೆದರದೆ ಬೆಚ್ಚದೆ ಇದ್ದೊಡೆ ಕರವಿಡದು ಎತ್ತಿಕೊಂಬನು ಅಂತ ಹೇಳ್ತಾರೆ. ಅದರಂತೆ ಹೊಗಳಿಕೆ ಹಿಗ್ಗೆದೆ ತೆಗ್ಗಳಿಕೆ ಕುಗ್ಗದೆ ಸತ್ಯಶುದ್ಧವಾಗಿ ಸರ್ವಾರ್ಪಣ ಭಾವದಿಂದ ಬದುಕಿದಾಗ ದೇವರು ಬೆಟ್ಟದಂಥ ತಪ್ಪನ್ನೂ ಸಹ ನಮಗೆ ಮನ್ನಿಸುವನು. ಅದಕ್ಕೆ ಕಳವಳಿಸದಿರು, ಚಿಂತಿಸಿದರು, ನಿಜವನ್ನು ಒಂದು ಅರಿತು ನಿಶ್ಚಿಂತವಾಗಿ ಎಂದು ಅಕ್ಕ ನಾಗಮ್ಮನವರು ಈ ತಮ್ಮ ವಚನದಲ್ಲಿ ಬಹಳ ಒಂದು ಮಾರ್ಮಿಕವಾಗಿ ಹೇಳಿದ್ದಾರೆ. ಮತ್ತೆ ನಿಮಗೆ ಇನ್ನೊಬ್ಬ ಶರಣೆಯರ ವಚನ ಮತ್ತು ವಿಶ್ಲೇಷಣೆ ನಿಮ್ಮ ಮುಂದೆ ಹೇಳುತ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಬಸವ ಬೆಳಗಿನ ಶರಣಾರ್ಥಿಗಳು.